ತಂಪಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತಿದೆ. ಮಾವಿನ ಸೀಸನ್ ಅಲ್ವಾ, ಮ್ಯಾಂಗೋ ಜ್ಯೂಸ್ ಮಾಡ್ಕೊಳ್ಳೋಣವಾ? ಒಂದು ಮಾವಿನ ಹಣ್ಣನ್ನು ತಗೊಂಡು ಇದನ್ನು ಕಟ್ ಮಾಡಿಟ್ಕೋಬೇಕು. ಅಂದರೆ ಮೇಲಿರೋಂಥ ಸಿಪ್ಪೆನ ತೆಗೆದ್ಬಿಟ್ಟು ಒಳಗಡೆ ಇರೋವಂಥ ಪಲ್ಪನ್ನು ಮಾತ್ರ ಸಪ್ರೇಟ್ ಮಾಡಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವಾ, ಈ ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಬೇಗನೂ ಕಟ್ ಮಾಡ್ಕೋಬೋದು. ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಕೊಡೋದ್ರಿಂದ ಮಕ್ಕಳು ಮಾವಿನ ಹಣ್ಣು ತಿನ್ನಲ್ಲ ಅಂದ್ರೂ ಆರಾಮಾಗಿ ತಿನ್ಬಿಡ್ತಾರೆ. ಇದನ್ನು ಸಪ್ರೇಟ್ ಮಾಡಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಇದರಲ್ಲೇ 1 ಲೋಟದಷ್ಟು ಹಾಲು, ಹಾಗೆ ನಾನು ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ. ಅಂದರೆ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಏನೂ ಇಲ್ಲ. ಹಾಗೆ ಐಸ್ ಕ್ಯೂಬ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಮೆತ್ತಗೆ ನಾವು ಗ್ರೈಂಡ್ ಮಾಡಿ ಜ್ಯೂಸನ್ನು ರೆಡಿ ಮಾಡಬೇಕು. ಎಷ್ಟು ಸಿಂಪಲ್ ಅಲ್ವಾ? ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತ ಮಾವಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ.